basic class question number 1. If mod of a less than equal to 1, show that integration of 0 to pi log bracket 1 plus a into cos x divided by cos x into dx equal to pi into sin inverse of a. Differentiation under the integral sign. So ಏನು ಮಾಡ್ಕೋಬೇಕಂದ್ರೆ if you have to take the integration 0 to pi, ಇದರಿಂದ ಏನು ಮಾಡ್ಕೋಬೇಕು pi into sin inverse of a ತಗೋಬೇಕು. ನಾವು ಏನು ಪ್ರೂವ್ ಮಾಡ್ಕೋಬೇಕಂದ್ರೆ pi into sin inverse of a ಅಂತ ಪ್ರೂವ್ ಮಾಡ್ಕೋಬೇಕು. ಸೊ ಫಸ್ಟ್ ಏನು ತಗೋಬೇಕಂದ್ರೆ ಡಿಫರೆನ್ಷಿಯೇಷನ್ ಅಂಡರ್ ದ ಇಂಟಿಗ್ರಲ್ ಸೈನ್ ತಿಳ್ಕೋಬೇಕು. ಏನು ತಿಳ್ಕೋಬೇಕಂದ್ರೆ ಇದ್ರಾಗ ಡಿಫರೆನ್ಷಿಯೇಷನ್ ಇಂಟಿಗ್ರಲ್ ಅಂಡರ್ ದ ಸೈನ್ ಅಂದ್ರೆ ಇಂಟಿಗ್ರಲ್ಸ್ ಅಂಡರ್ ಸೈನ್ ದೇರ್ ಆರ್ 2 ಸ್ಟೆಪ್ಸ್. ಏನು ಬರುತ್ತೆ 2 ಸ್ಟೆಪ್ ತ ಬರುತ್ತೆ. ಏನು ಬರುತ್ತೆ ಫಸ್ಟ್ ಏನು ಸ್ಟೆಪ್ ಅಂದ್ರೆ ಅದರ ಒಂದನೇ ಸ್ಟೆಪ್ ಅಂದ್ರೆ ಅದರ ಫಸ್ಟ್ ಒಂದು ಸ್ಟೆಪ್ ಏನು ಮಾಡ್ಕೋಬೇಕಂದ್ರೆ ಐಡೆಂಟಿಫೈ ದ ಪ್ಯಾರಾಮೀಟರ್. ಏನು ಮಾಡ್ಕೋಬೇಕು ಐಡೆಂಟಿಫೈ ದ ಪ್ಯಾರಾಮೀಟರ್ ಫೈಂಡ್ ಮಾಡ್ಕೋಬೇಕು. ಯಾವ ಕ್ವಶನ್ ಕೊಟ್ಟರು ಅದ್ರಾಗ ಐಡೆಂಟಿಫೈ ದ ಪ್ಯಾರಾಮೀಟರ್ ಫೈಂಡ್ ಮಾಡ್ಕೋಬೇಕು. ಅನ್ನೋದ್ರ ಒಂದು ಏನು ಮಾಡ್ಕೋಬೇಕಂದ್ರೆ ಸೊ ಯಾವ್ದು ಐಡೆಂಟಿಫೈ ಪ್ಯಾರಾಮೀಟರ್ ಮಾಡ್ಕೋತ ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಸೊ ಏನು ಮಾಡ್ಬೇಕು ಡಿಫ್ರೆನ್ಷಿಯೇಷನ್ ದ ಅಂಡರ್ ದ ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಪ್ಯಾರಾಮೀಟರ್ ಅದು ಫೈಂಡ್ ಮಾಡ್ಕೋಬೇಕು. ಅದಾಗಲಿಕ್ಕೆ ಪರಿಸ್ಥಿತಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಏನು ಮಾಡ್ಕೋ ಡಿಫ್ರೆನ್ಷಿಯೇಷನ್ ಅಂಡರ್ ದ ಇಂಟೆಗ್ರಲ್ ಸೈನ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಏನ್ ಮಾಡ್ಕೋಬೇಕಂದ್ರೆ ನಾವು ಸೊ ಇಲ್ಲಿ ಏನಿತ್ತು ಕ್ವಶನ್ ನಂಬರ್ ಏನು ಕೊಟ್ಟರೆ ಇಂಟಿಗ್ರೇಷನ್ 0 to pi log bracket 1 plus a into cos x divided by cos x. ಸೊ ಯಾವ ಟು ಫಂಕ್ಷನ್ ದಿಸ್ ಯಾವ ಫಂಕ್ಷನ್. ಸೊ ಫಂಕ್ಷನ್ ಏನು ಮಾಡ್ಕೋಬೇಕು pi into sin x of a ಅಂತ ಫೈಂಡ್ ಮಾಡ್ಕೋಬೇಕು. ಸೊ ಕ್ಯಾನ್ ಯು ರಬ್ ದಿಸ್ ಎಸ್. ಸೊ ನೆಕ್ಸ್ಟ್ ಏನು ಮಾಡ್ಕೋಬೇಕು ಸೊಲ್ಯೂಷನ್ ಫೈಂಡ್ ಮಾಡ್ಕೊಂಡು. ಸೊ ಏನಂತ ಸೊಲ್ಯೂಷನ್ ಫೈಂಡ್ ಮಾಡ್ಕೊಂಡು. ಸೊ ರಿಸಲ್ಟ್ ಸೊ ಏನಂತ ದಿಸ್ ಯಾವ ಫಂಕ್ಷನ್. ಫಂಕ್ಷನ್ ಏನಬೇಕು f of a so equal to integration 0 to pi. So log of bracket 1 plus a into cos x divided by cos x into dx. So a ಯಾಕೆ ತಗೊಂಡ್ರೆ ಸೊ ಐಡೆಂಟಿಫೈ ದ ಪ್ಯಾರಾಮೀಟರ್. ಇದಾವುದಾದ್ರು ಐಡೆಂಟಿಫೈ ದ ಪ್ಯಾರಾಮೀಟರ್ ಅಂದ್ರೆ a ದ ಕಾನ್ಸ್ಟೆಂಟ್ ಐತಿ. ಸೊ ಕಾನ್ಸ್ಟೆಂಟ್ ಅದಕ್ಕೆ ನಿಮ್ಮದು ಫಂಕ್ಷನ್ ಆಫ್ f of a ಅಂತ ತಗೊಂಡು. ಸೊ ನೆಕ್ಸ್ಟ್ ಏನು ಮಾಡ್ಕೋಬೇಕು ಐಡೆಂಟಿಫೈ ಪ್ಯಾರಾಮೀಟರ್ ಅಂತ ಅದಕ್ಕೆ ಏನು ಮಾಡೋ ಪ್ಯಾರಾಮೀಟರ್ ಯಾವ್ದು ತಗೊಂಡಿರುತ್ತೆ ಅದಕ್ಕೆ ಏನು ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಸೊ ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಯಾವುದು ವಿತ್ ರೆಸ್ಪೆಕ್ಟ್ ಟು ಎ ಅಂದ್ರೆ ಪ್ಯಾರಾಮೀಟರ್ ಅಂತ ಗೊತ್ತಾಗಬೇಕು. ಪ್ಯಾರಾಮೀಟರ್ ಸೊ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ರೆ ಏನಾಗುತ್ತೆ ನಿಮಗೆ f dash of a equal to integration of 0 to differentiation ಮಾಡ್ಕೊ. ಸೊ integration 0 to pi so dou by dou a so log of bracket 1 plus a into cos x divided by ಏನಂತದೆ cos x into so dx. ಸೊ ಏನು ಮಾಡ್ಕೊಂಡೆವು ಸೊ ಡಿಫರೆನ್ಷಿಯೇಟ್ ಮಾಡ್ಕೊಂಡೆವು. ಸೊ ಡಿಫರೆನ್ಷಿಯೇಟ್ ಮಾಡ್ಕೊಂಡೆ dou by so ನಾವು ಏನು ಮಾಡ್ಕೋಬೇಕು f dash of a so if I take the common so ಏನೈತೆ 1 divided by cos x ಕಾಮನ್ ತಗೋಬೇಕು. ಸೊ 1 divided by ಏನಂದ್ರೆ 1 divided by cos x. So integration ಆಗುತ್ತೆ ನಮಗೆ integration 0 to pi. So dou by dou a. So log of bracket 1 plus a into cos x into so dx. ಯಾಕೆ ಕಾಮನ್ ತಗೊಂಡ್ರ ಸೊ ನಾವು ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು a ಮಾಡ್ಕೋಬೇಕು. ಅದಕ್ಕೆ ಏನಂದ್ರೆ a into cos ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಸೊ ಸೆಕೆಂಡ್ ಅಂದ್ರೆ f dash of a equal to 1 divided by cos x equal to so ನಮಗೆ ಇಂಟಿಗ್ರೇಷನ್ ಆಸ್ ಇಟ್ಕೋತೀವಿ 0 to pi. ಸೊ ಡಿಫರೆನ್ಷಿಯೇಷನ್ ಇದೆ log x ಡಿಫರೆನ್ಷಿಯೇಷನ್ ಇದೆ ನಮಗೆ ಸಪೋಸ್ ಡಿಫರೆನ್ಷಿಯೇಷನ್ ಆಫ್ ಸೊ log x ಅಂದ್ರೆ ಏನು ಬರುತ್ತೆ ಡಿಫರೆನ್ಷಿಯೇಷನ್ log x ಅಂದ್ರೆ ಸೊ 1 by x if you have to x consider have to x ಸೊ ಯಾವ ಏನು ಬರುತ್ತೆ ನಮಗೆ 1 divided by so 1 plus a into cos x. So another so 1 plus a into cos x. 1 differentiation is 0. So a into cos x differentiation again cos x. So ಏನಾಗ್ತದೆ cos x into dx. So next we have to next class. So next ಏನಾಗ್ತದೆ f dash of a equal to so ಏನು ತಗೊಂಡು given ಇಲ್ಲಿ so 1 divided by so cos x. So next is the integration of integration 0 to pi. So 1 ಅಂದ್ರೆ cos x divided by 1 plus a into cos x into dx. You have to cancel the cos x into cos x. Yes. So you have to next step f dash of a equal to integration of 0 to pi. So 1 divided by 1 plus a into
cos x into so dx. You have to next class ಏನು ಮಾಡ್ಕೋಬೇಕು ನಾವು. ಸೊ ಮುಂದೆ ಏನು ಮಾಡ್ಕೋಬೇಕು, ನೀವು ಆಲ್ರೆಡಿ ನೋ ದ್ಯಾಟ್. ಸೊ ಆಲ್ರೆಡಿ ಕಲ್ತಿರಿ, ಏನು ಫಾರ್ಮುಲಾ ಕಲ್ತಿರಿ ಆಲ್ರೆಡಿ, ಯು ನೋ ದ್ಯಾಟ್ ಫಾರ್ಮುಲಾ. ಸೊ therefore so ಏನು ಕಲ್ತಿ, ಇಂಟಿಗ್ರೇಷನ್ ಆಫ್ 1 divided by a plus b into cos x ಸೊ ಇಂಟು ಸೊ dx. ಏನು ಮಾಡ್ತೀರಿ, ಆ ಫಾರ್ಮುಲಾ ಏನು ಬರುತ್ತೆ ನೆಕ್ಸ್ಟ್. ಸೊ ಏನು ಬರುತ್ತೆ ನಿಮ್ಗೆ 1 divided by square root of, ಸೊ ಏನು ಕಲ್ತೀವಿ ಸೆಕೆಂಡ್ ವಿಷಯ ಕಲ್ತೀವಿ ಆಲ್ರೆಡಿ, 1 divided by square root of a square minus b square. So a square minus b square, a square minus b square cos inverse. So ಏನಂತಿ b plus a into cos x, ಏನಾಗುತ್ತೆ a plus b into cos x. ಆಯ್ತು. f dash of a equal to integration of 0 to pi. So 1 divided by 1 plus a into cos x dx. You know that already. So the formula ಏನು ಗೊತ್ತಂದ್ರೆ, so when so result ಏನಾಗುತ್ತೆ ನಮಗೆ, when result so a square greater than equal to so b square. So become ಏನಾದ ಫಾರ್ಮುಲಾ, ಇಂಟಿಗ್ರೇಷನ್ ಆಫ್ 1 divided by a plus b into cos x into dx. So equal to 1 divided by root of square root of a square minus b square cos inverse b plus a into cos x divided by a plus b into cos x into dx. ಇದನ್ನು ಆಲ್ರೆಡಿ ಗೊತ್ತದ. ಸೊ ಏನು ಮಾಡ್ಕೋ, ಫುಟ್ ಮಾಡ್ಕೋ. ಫುಟ್ ಅಂದ್ರೆ ಏ ಅಂದ್ರೆ ಏನಿದೆ ಕನ್ಸಿಡರ್, ಇಫ್ ಯು ಹ್ಯಾವ್ ಟು ಟೇಕ್ a equal to 1. ಸೊ ಏನಿದೆ ಇದು a, ದಿಸ್ ಯಾವ a, ದಿಸ್ ಯಾವ ಟು b, b equal to a. ಸೊ ಯಾವತ್ತು ಫುಟ್ ಮಾಡ್ಕೋಬೇಕು ಇಕ್ವೇಶನ್ದಾಗ. ಏನು ಫುಟ್ ಮಾಡ್ಕೋಬೇಕು ಅಂತ ತಿಳ್ಕೋಬೇಕು. ಏನು ನಮಗೆ ಏನೈತಿ, ಸೊ ಯಾವ f dash of a equal to, so result ಏನೈತಿ 1 divided by, so ಯಾವ ಟು this equation this second integration 0 to pi ಐತಿ. ಸೊ 1 divided by square root of a ಅಂದ್ರೆ ಏನು ತಗೊಂತೀವಿ 1. ಸೊ b square ಅಂದ್ರೆ ಏನಿತ್ತು a, ಫುಟ್ a ಮಾಡ್ಕೊಂಡ್ರೆ a square. ಸೊ ಯಾವ ಟು second cos inverse as it is, second b equal to a, so plus a equal to 1 into cos is equal to cos x. Another, so a equal to 1, so cos pi, this cos pi. Second to minus, so minus barathi. So you have to consider minus cos inverse. You have to lower limit means 0, a plus cos 0 bracket 1 plus a into cos 0. So you have to continue the class. ಏನಂದ್ರೆ f dash of a equal to, so ಏನು ಅಪ್ಪರ್ ಲಿಮಿಟ್ ಏನೈತಿ ಪೈ ಐತಿ, ಲೋವರ್ ಲಿಮಿಟ್ ಐತಿ 0 ಐತಿ. ಫಸ್ಟ್ ಏನು ಮಾಡ್ಕೋ, ಅಪ್ಪರ್ ಲಿಮಿಟ್ ಪೈ ಅಂತ ಹಾಕಪ್ಪ. ಎಲ್ಲಿ ಎಕ್ಸಾಕ್ಟ್ಲಿ ಅಪ್ಪರ್ ಲಿಮಿಟ್ ಏನು ಮಾಡ್ಕೋ, cos inverse equal to a plus cos pi, second divided by 1 plus a into cos pi. Second into minus ಅಂದ್ರೆ ಲೋವರ್ ಲಿಮಿಟ್ ಮೈನಸ್ cos inverse a ಐತಿ, ಲೋವರ್ ಲಿಮಿಟ್ 0 ಐತಿ. ಸೊ have to put by x equal to 0. So a plus cos 0 divided by ಏನೈತಿ, ಯಾವ ಟು cos pi equal to ಏನೈತಿ ನಿಮ್ಗೆ ಕನ್ಸಿಡರ್, cos pi equal to minus 1, cos 0 equal to have to 1. You know that. So ನಿಮ್ಗೆ ಗೊತ್ತೈತಲ್ಲ. So you know that. So cos pi equal to minus 1, cos 0 is equal to 1. Cos 0 equal to 1. So consider how to this. So you can rub this here only. So this out. So you have to class. So we need cos pi equal to, so f dash of half. So anything f dash of a equal to, so anything 1 divided by square root of 1 minus a square. Have to cos inverse. And a plus cos pi. Cos pi means minus 1. You have to directly can write. So a minus 1 divided by 1 plus. So 1 cos pi is equal to minus 1. This have to directly can write 1 minus a. Second another one minus cos inverse. So you have to a plus cos 0. Cos 0 means 1. So cos 0 can directly can write a plus 1. So another one is, so divided by, so 1 plus a into cos 0. Cos 0 means, so 1. You have to a into 1 equal to 1. So 1 plus a. Directly can write this. So you have to f dash of a equal to 1 divided by, so 1 minus a square. You have to take on the outside the minus 1. So you have to minus outside this. You have to 1 outside ತಗೊಂಡ್ರೆ ಏನಾಗುತ್ತೆ ನಮಗೆ, outside ತಗೊಂಡ್ರೆ, so 1 plus a divided by
second next is minus 1 plus a divided by another minus cos inverse divided by a plus 1 divided by 1 plus a. This have to cancellation. This have to minus 1a. This have to minus a minus 1. So have to cancel f dash of a equal to 1 divided by 1 minus a square. We have to cancel. Therefore, this cancel. To this have cancel. We have to cos inverse minus 1. So second one is minus cos inverse 1. So directly can write cos pi equal to minus 1. So cos 0 equal to 1. Have to, so directly can write cos inverse. You already know that. So cos inverse minus 1 equal to pi. How pi? So pi. Second, cos inverse. Yes, cos inverse 1 equal to. They have to cos inverse 1 equal to. Have to cos inverse 1 equal to 0. Have to cos inverse 1 equal to 0. So have to put this equation. F dash of a equal to 1 divided by square root of 1 minus a square. Have to cos inverse and f pi. This have to close bracket. So can see this here only. A square. This have close bracket. This have to close bracket. So pi means cos inverse 1 equal to 0. Cos inverse equal to 1. So f dash of a equal to 1 divided by square root of 1 minus a square into pi. So this have to pi. Can you write this as? So next you have to prove that pi into sin inverse of a. You have to pi into sin inverse of a. So namage ಏನು ಬೇಕಾಗಿದೆ next class have to discuss about so f dash of a. So f dash of a equal to pi into pi equal to square root of 1 minus a square. So ನಮಗೆ ಏನು ಬೇಕು ಅಂದ್ರೆ f of a into sin s. ನಮಗೆ ಇದಕ್ಕೆ ಡಿಫರೆನ್ಷಿಯೇಷನ್ ಇಂಟಿಗ್ರೇಷನ್ ಮಾಡ್ಕೊಂಡು ಇಂಟಿಗ್ರೇಷನ್ ಯಾಕೆ ಮಾಡಬೇಕು ಅಂದ್ರೆ ಸೊ f of a ಅಂದ್ರೆ ಇಂಟಿಗ್ರೇಷನ್ ಮಾಡ್ಕೊಂಡು ಏನಾಗುತ್ತೆ ನಮಗೆ so integration on both sides. So both side ಮಾಡ್ಕೊಂಡು integration both side ಮಾಡ್ಕೊಂಡು ಏನಾಗುತ್ತೆ ನಮಗೆ so integration both side ಮಾಡ್ಕೊಂಡು ಏನಾಗುತ್ತೆ ನಮಗೆ so suppose you have to both side integration of f dash of a is equal to integration of y equal to square root of 1 minus a square. So integration and difference will get cancelled. Here only f of a equal to, so f is constant, integration of 1 divided by square root of 1 minus a square. You have to learn about this. You have to second PUC ಅಂದ್ರೆ integration of 1 divided by square root of 1 minus a square equal to, you have to sin inverse of a that ಗೊತ್ತು. So you know that. So got it. So second one directly can write f of a. So ಏನಂದ್ರೆ f of a equal to pi into, so integration 1 divided by 1 minus a square ಅಂದ್ರೆ directly can write sin inverse of a plus into c. So can equation number 3. So can write equation number 3. So ಏನಂದ್ರೆ equation number 3. equation number 2 equation number ಬರೀಬೇಕು. So suppose equation number 3. So ಬರೋದಾಗಿಲ್ಲ. So directly f of a equal to pi into sin inverse of a into c. So ನೆಗ್ಲೆಕ್ಟ್ ಏನು ಮಾಡಬೇಕು ಕಾನ್ಸ್ಟೆಂಟ್ c. ನನಗೆ ಏನು ಬೇಕಾಗಿದೆ ಅಂದ್ರೆ f of a equal to pi into sin inverse a ಬೇಕಾಗಿದೆ. ನಮಗೆ ಕಾನ್ಸ್ಟೆಂಟ್ c ತೆಗಿಬೇಕಂದ್ರೆ ಏನು ಮಾಡಬೇಕು equation number 1 in how to equation number 1 ಏನಿತ್ತು ನಮಗೆ this have equation number 1 ಏನಿತ್ತು ನಮಗೆ f of a. So you have to put a equal to 0. You have to put a f of a put a equal to 0 ಅಂದ್ರೆ given function ಏನು ಮಾಡಬೇಕು f of a ದಾಗ ಮಾಡ್ಕೊಂಡ್ರೆ f of a equal to become 0 ಹಾಕೊಂಡ್ರೆ a ಇದಕ್ಕೆ ಏನು ಮಾಡಬೇಕು 0 ಹಾಕೊಂಡ್ರೆ ಏನಾಗುತ್ತೆ becomes ಏನಾಗುತ್ತೆ 0 ಆಗುತ್ತೆ. have to next ಏನಿದೆ ನಮಗೆ f of a equation f of a equal to pi of sin inverse of a plus c. So you have to f of 0. So a to a is equal to 0 ತೊಂದ್ರೆ f of 0. So second pi into sin inverse of 0. So a equal to consider how so a equal to 0. a equal to 0 ತೊಂದ್ರೆ ಏನಾಗ್ತದೆ plus c. So f of 0 ಅಂದ್ರೆ ಏನಾಗುತ್ತೆ ನಮಗೆ so 0 ಹಾಕಂದ್ರೆ right. So sin inverse 0 becomes 0.
sin 0 becomes ಏನಾಗುತ್ತೆ ಮಗ ಆಲ್ರೆಡಿ ಗೊತ್ತೈತಿ sin becomes ಏನಾಗೈತಿ 0 ಅಂತ ಗೊತ್ತದ ಸೊ ಡೈರೆಕ್ಟ್ ಲೆಕ್ಕ ಅಂದ್ರೆ 0 ಪ್ಲಸ್ ಸಿ ಸೊ ನಮಗೆ ಅಂತ ಸಿ ಈಕ್ವಲ್ ಟು 0 ಬರುತ್ತೆ ಸೊ ಏನ್ ಬರುತ್ತೆ ನಮಗೆ ಸಿ ಈಕ್ವಲ್ ಟು 0 ಸೊ ಏನ್ ಮಾಡ್ಕೋ ಸಿ ಈಕ್ವಲ್ ಟು 0 ಅಂದ್ರೆ ಈಕ್ವೇಷನ್ ನಂಬರ್ 3 ಏನೈತೆ ಅದರ ಫುಟ್ ಮಾಡ್ಕೋ ಸೊ ಏನಂತೆ ನಮ್ಗೆ ಈಕ್ವೇಷನ್ ನಂಬರ್ 3 ಇದೆ ಡೈರೆಕ್ಟ್ಲಿ ಫುಟ್ ಮಾಡ್ಕೋಬೇಕು ಏನಾಗುತ್ತೆ ಈಕ್ವೇಷನ್ ನಂಬರ್ 3 14 ಈಕ್ವೇಷನ್ ನಂಬರ್ 3 14 equation number 3 so in equation number 3 ಐತಿ f of a equal to pi into sin inverse of a plus into c so f of a ಅಂದ್ರೆ ಏನು ಬರುತ್ತೆ ನಮಗೆ ಡೈರೆಕ್ಟ್ ಬರ್ತೈತಿ f of a so pi into sin inverse of a so ನಮಗೆ ಏನೈತಿ c ಅಂದ್ರೆ ಏನೈತಿ ಡೈರೆಕ್ಟ್ಲಿ so 0 so ನಮ್ಗೆ ಯಾಕೆ 0 c ತಗೊಂಡ್ರೆ ಕಾನ್ಸ್ಟೆಂಟ್ ನೆಗ್ಲೆಕ್ಟ್ ಮಾಡೋದು ನೆಗ್ಲೆಕ್ಟ್ ಕಾನ್ಸ್ಟೆಂಟ್ ನೆಗ್ಲೆಕ್ಟ್ ಮಾಡೋದು ಅದರ ಸಲ ಏನು ಸೊ ಆಲ್ರೆಡಿ ಇನಿಷಿಯಲ್ ಕಂಡೀಷನ್ ಇಂಟಿಗ್ರೇಷನ್ 0 to pi ಅದಕ್ಕೆ ಇಂಟಿಗ್ರೇಷನ್ 0 to ಫುಟ್ ಇನಿಷಿಯಲ್ ಕಂಡೀಷನ್ 0 ಹಾಕೊಂಡ್ರೆ ಅಂತ ನಮಗೆ ಕಾನ್ಸ್ಟೆಂಟ್ ಸಿ ಅಂತ 0 ಬರುತ್ತೆ ಸೊ ನಮ್ಗೆ ಫೈನಲಿ ಏನು ರಿಸಲ್ಟ್ ಬರುತ್ತೆ f of a equal to pi into sin inverse of a ನಮ್ಗೆ ಏನು ರಿಸಲ್ಟ್ ಬಂದಿದೆ ಸೊ pi into sin inverse of a you have to hence the proof ನಮಗೆ ಮತ್ತು ಆನ್ಸರ್ ಪ್ರೂಫ್ ನಮಗೆ ಪ್ರೂಫ್ ಬರ್ತಲ್ಲ ಸೊ hence the proof hence the proof ಸೊ ಏನಿಲ್ಲ ಇದರಲ್ಲಿ ಏನು ಮಾಡ್ಕೋಬೇಕು ಡಿಫರೆನ್ಷಿಯಲ್ ಅಂಡರ್ ದ ಇಂಟೆಗ್ರಲ್ ಸೈನ್ ಅಂದ್ರೆ ಸೊ ಫಸ್ಟ್ ಏನು ಮಾಡ್ಕೋ ಐಡೆಂಟಿಫೈ ದ ಪ್ಯಾರಾಮೀಟರ್ ಮಾಡ್ಕೋ ಅದರಿಂದ ಐಡೆಂಟಿ ಯಾವ ಪ್ಯಾರಾಮೀಟರ್ ಮಾಡ್ಕೋ ಅದಕ್ಕೆ ಡಿಫರೆನ್ಷಿಯಲ್ ಮಾಡ್ಕೋ ಡಿಫರೆನ್ಷಿಯಲ್ ಮಾಡ್ಕೊಂಡು ಏನು ಮಾಡ್ಕೋ ನಾವು ಫಾರ್ಮುಲಾ ಬರ್ತದೆ ಏನು ಬರ್ತೈತಿ ಫಾರ್ಮುಲಾ ಇಂಟಿಗ್ರೇಷನ್ ಆಫ್ 1 a plus b into cos x ಬರುತ್ತೆ ಅದರ ಏನು ಮಾಡ್ಕೋಬೇಕು 1 square root of a square minus b square into so into cos inverse of bracket b plus a into cos x divided by a plus b into cos x into bx ಅದನ್ನ ಫಾರ್ಮುಲಾ ಐತೆ ನೆಕ್ಸ್ಟ್ ಏನು ಮಾಡ್ಕೋಬೇಕು f dash of a into ಏನು ಬರುತ್ತೆ f dash of a into divided by 1 divided by sin ಅದಕ್ಕಿಂತ f dash of a ಇಂಟಿಗ್ರೇಷನ್ ಮಾಡ್ಕೊಂಡು ನಮಗೆ ಬೇಕು f of a ಬೇಕಾಯ್ತು ಅಂದ್ರೆ ಫಂಕ್ಷನ್ ಇತ್ತು ಫಂಕ್ಷನ್ ರೆಸ್ಪೆಕ್ಟ್ pi into sin of a ದಿಸ್ ಹ್ಯಾವ್ ಟು ಡಿಫರೆಂಟ್ ಇಂಟಿಗ್ರೇಷನ್ ಮಾಡ್ಕೊಂಡ್ರೆ ಇಂಟಿಗ್ರೇಷನ್ ಡಿಫರೆನ್ಸ್ ಗೆ ಕ್ಯಾನ್ಸಲ್ ಆಗಿ ಬರುತ್ತೆ ನಮಗೆ f of a ಬರುತ್ತೆ f of a ಬಂದಾಗ ಕಾನ್ಸ್ಟೆಂಟ್ c ಬರುತ್ತೆ c ಏನು ಮಾಡ್ಕೋಬೇಕು ಮತ್ತೆ ನೆಗ್ಲೆಕ್ಟ್ ಮಾಡ್ಕೋಬೇಕು ನೆಗ್ಲೆಕ್ಟ್ ಯಾಕೆ ಮಾಡ್ಕೋಬೇಕಂದ್ರೆ ರಿಸಲ್ಟ್ ಏನು f into sin of a c ನೆಗ್ಲೆಕ್ಟ್ ಮಾಡ್ಕೋಬೇಕಂದ್ರೆ ಫುಟ್ ಇನಿಷಿಯಲ್ ಕಂಡೀಷನ್ ಇದೆ ಇಂಟಿಗ್ರೇಷನ್ 0 to pi ಸೊ ನಮಗೆ ಸಿ ಏನು ಮಾಡ್ಕೋ ಸಿ ಫುಟ್ 0 a equal to 0 ತಗೊಂಡ್ರೆ ನಮಗೆ ಸೊ ಏನು ಗಿವ್ ಅಂದಾಗ ಅಂದ್ರೆ ಆರ್ಬಿಟರ್ ಕಾನ್ಸ್ಟೆಂಟ್ ಏನು a equal to 0 ಸೊ ಆರ್ಬಿಟರ್ ಕಾನ್ಸ್ಟೆಂಟ್ ಏನು ತಗೋದಕ್ಕೆ ಏದಲ್ಲಿ ಫುಟ್ 0 ಹಾಕೋದು 0 ಹಾಕೊಂಡ್ರೆ ಏನಂತ ನಮಗೆ c equal to become 0 ಐತಿ ಹನ್ಸ್ ದನ್ ಫುಟ್ ಇಕ್ವೇಷನ್ ನಂಬರ್ 3 ಏನೈತೆ ನಮಗೆ ಸೊ f of a equal to pi into sin of a into c ಐತಿ c is equal to ನಮಗೆ 0 ಹಾಕೊಂಡ್ರೆ f of a equal to pi into sin of a ನಮ್ಮ ರಿಸಲ್ಟ್ ಏನು ಬಂತು ಹೊರಗೆ pi into sin of a ಅದಕ್ಕೆ ಆನ್ಸರ್ ಪ್ರೂಫ್ ಥ್ಯಾಂಕ್ ಯು